ಅಜ್ಜಿ ಅಮ್ಮ ಎಲ್ಲಿದ್ದಾರೆ? ಏನೋಪ್ಪ ಬೆಳಗ್ಗೆನೆ ಹೊರಗಡೆ ಹೋದ್ರು. ನಾನು ಎಲ್ಲಿಗೆ ಅಂತ ಕೇಳಲಿಲ್ಲ. ಮೊದ್ಲೆಲ್ಲ ಹೋಗುವಾಗ ಹೇಳ್ಬಿಟ್ಟು ಹೋಗೋರು, ಇವಾಗ ಏನು ಹೇಳಿಲ್ಲ, ಹಾಗೆ ಹೋದ್ರು. ನಿನ್ನೆ ಶಿವಕುಮಾರ್ ಅಂಕಲ್ ಬಗ್ಗೆ ಅಮ್ಮ ಏನೋ ಬೈತಾ ಇದ್ರು ಯಾರ ಹತ್ರನೋ. ಹಾ, ನಾನು ಹೋದಾಗ ಆ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡಕ್ ಶುರು ಮಾಡಿದ್ರು. ಆಫೀಸಲ್ಲಿ ಏನ್ ನಡೀತಾ ಇದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಅಪ್ಪ ಬೇರೆ ಊರಲ್ಲಿಲ್ಲ. ಕಮಲಮ್ಮ, ಶಿವಕುಮಾರ್ ಸರ್ ನಿನ್ನೆ ಕಾಲ್ ಮಾಡಿದ್ರಾ? ಇತ್ತೀಚೆಗೆ ಮಾಡಿಲ್ಲ, ಮೊನ್ನೆ ಒಂದ್ಸಲ ಕಾಲ್ ಮಾಡಿದ್ರು. ಮೇಡಮ್ಗೆ ಮಾನಸಿಕವಾಗಿ ಏನಾದ್ರು ತೊಂದರೆ ಇದೆಯಾ? ಯಾವಾಗಲೂ ಏನೋ ಕಳ್ಕೊಂಡ ಹಾಗೆ ಹೆದರಿಕೆಯಲ್ಲೇ ಇರ್ತಾರೆ. ಕಣ್ಣಲ್ಲೊಂಥರ ಭಯ ಭಯ ಭಯ. ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ಲ. ಏನೋ ತಪ್ಪು ನಿರ್ಧಾರ ತಗೋತಾರೆ. ನಾನು ಏನು ಹೇಳಕ್ ಹೋದ್ರು ಕೇಳಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ನಾನು ಕೇಳ್ಪಟ್ಟಿದ್ದ ವಿಷಯ ನಿಜಾನೇ? ಏನು? ಶಿವಕುಮಾರ್ ಸರ್ ಕೆಲಸ ಬಿಟ್ರಂತೆ. ಸಾಧ್ಯನೇ ಇಲ್ಲ. ಶಿವಕುಮಾರ್ ಸರ್ ಆಫೀಸ್ ಬಿಡೋದು, ನಾನು ಈ ಮನೆ ಬಿಟ್ಟು ಹೋಗೋದು ಸತ್ ಮೇಲೇನೆ. ಯಾರೋ ನಿನ್ನ ಹತ್ರ ಸುಳ್ಳು ಹೇಳಿದ್ದಾರೆ. ಇಲ್ಲ ಕಮಲಮ್ಮ, ನಮ್ಮ ಅಣ್ಣಂಗೆ ಪರಿಚಯ ಇರೋರೇ ಆಫೀಸಲ್ಲಿದ್ದಾರೆ. ಅವರೇ ಹೇಳಿದ್ರಂತೆ. ಶಿವಕುಮಾರ್ ಅಂಕಲ್ಗೆ ಕಾಲ್ ಮಾಡಿ ಆಂಟಿ. ಅದು ನಿಜಾನ ಸುಳ್ಳ ಅಂತ ಗೊತ್ತಾಗುತ್ತೆ. ಹಲೋ, ಹೇಳಿ ರೂಪ ಅವರೇ. ಸರ್, ನಾನೊಂದು ವಿಷಯ ಕೇಳ್ಪಟ್ನಲ್ಲ. ಏನು? ನಾನು ಕೆಲಸ ಬಿಟ್ಟೆ ಅಂತಾನ? ಹೌದು ಸರ್, ಅದು ನಿಜಾನಾ? ಹೌದು ಹೌದು, ನಿಜಾನೇ. ಯಾಕೆ ಸರ್ ಹೀಗೆ ಮಾಡಿಬಿಟ್ರಿ? ಈಗ ತಾನೇ ಕಮಲಮ್ಮ ಹೇಳ್ತಾ ಇದ್ರು, ನಾನು ಈ ಮನೆಯಿಂದ ಆಚೆ ಹೋಗೋದು, ಶಿವಕುಮಾರ್ ಸರ್ ಆಫೀಸಿಂದ ಆಚೆ ಹೋಗೋದು ಎರಡೂ ನಾವು ಸತ್ ಮೇಲೇನೆ ಅಂತ. ನೀವು ಆಫೀಸ್ ಬಿಟ್ರಿ ಅಂತ ಹೇಳ್ತಿದ್ದೀರಲ್ಲ, ಹೇಗೆ ಸರ್? ಯಜಮಾನರು ನರಿನ ತಗೊಂಬಂದು ಸಾಕ್ತೀನಿ ಅಂದ್ರೆ ಮನೇಲಿರೋ ನಾಯಿ ಏನ್ ಮಾಡಕ್ಕಾಗತ್ತೆ ರೂಪ ಅವ್ರೆ? ಆಚೆ ಹೋಗ್ಲೇಬೇಕಲ್ವಾ? ಬುದ್ಧಿ ಬಂದಾಗಿಂದ ಅನ್ನ ತಿಂದಿರೋ ಜಾಗ ಇದೆ. ಸಾಕದವ್ರೆ ಕಲ್ ತಗೊಂಡು ಹೊಡೆಯೋವಾಗ ಅಲ್ಲಿರೋದಕ್ಕಾಗತ್ತಾ? ಶಿವಕುಮಾರ್ ಅಂಕಲ್, ತಕ್ಷಣ ನಾನು ನಿಮ್ಮನ್ನ ನೋಡ್ಬೇಕು. ಎಲ್ಲಿ ಸಿಗ್ತೀರಾ? ನೀವು ಅಲ್ಲೇ ಇರಿ, ನಾನೇ ಅಲ್ಲಿಗೆ ಬರ್ತೀನಿ. ಬನ್ನಿ. ನಮಸ್ಕಾರ ಸರ್. ನಮಸ್ತೆ ಅಮ್ಮ. ಏನಾಯ್ತು ಅಂಕಲ್? ಯಾಕೆ ಕೆಲ್ಸ ಬಿಟ್ರಿ? ಇತ್ತೀಚೆಗೆ ಆಫೀಸ್ನಲ್ಲಿ ಕೆಲವು ಬೆಳವಣಿಗೆಗಳು ಸರಿ ಇರಲಿಲ್ಲ. ಮೇಡಮ್ ಗೊತ್ತಿದ್ದೇ ಮಾಡ್ತಿದ್ದಾರೋ ಇಲ್ಲ ಯಾರಿಗಾದ್ರೂ ಹೆದರ್ಕೊಂಡು ಹೀಗೆ ಮಾಡ್ತಿದಾರ ಅಂತ ಗೊತ್ತಾಗ್ತಾ ಇಲ್ಲ. ಶಾಂಭವಿ ಕನ್ಸ್ಟ್ರಕ್ಷನ್ಸ್ ಕಡೆಯಿಂದ ಒಂದು ಬ್ರಿಡ್ಜ್ ಕಟ್ಟಿದ್ವಿ. ಅದರ ಕನ್ಸ್ಟ್ರಕ್ಷನ್ಸ್ ಕ್ವಾಲಿಟಿ ನೋಡಿ ಗೌರ್ಮೆಂಟ್ ಇನ್ನೊಂದು ಬ್ರಿಡ್ಜ್ ಕಟ್ಟೋಕ್ಕೆ ನಮಗೆ ಟೆಂಡರ್ ಕೊಟ್ಟಿದ್ರು. 600 ಕೋಟಿ ರೂಪಾಯಿ ಪ್ರಾಜೆಕ್ಟು. ಆ ಟೆಂಡರ್ನ ತಗೊಂಡು ಮುಗಿಸಿದ್ರೆ ಕಂಪನಿಗೆ ಒಳ್ಳೆ ಲಾಭ. ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ವಿ. ಆದರೆ ಮೇಡಮ್ ಆ ಪ್ರಾಜೆಕ್ಟ್ನ ಬೇಡ ಅಂದರು.
ಶಾಂಭವಿ ಕನ್ಸ್ಟ್ರಕ್ಷನ್ನ ಕ್ಲೋಸ್ ಮಾಡಿ ಅಂದರು. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಕೊನೆಗೆ ಆ ಪ್ರಾಜೆಕ್ಟು ರಾವಣ್ ಕಡೆಗೆ ಹೋಯಿತು. ಈಗ ಶಾಂಭವಿ ಟ್ರಾನ್ಸ್ಪೋರ್ಟ್ ಕಂಪ್ನಿನ ಯಾರೋ ಒಬ್ಬರಿಗೆ ಲೀಸಿಗೆ ಕೊಟ್ಟಿದ್ದಾರೆ. ಅಂದರೆ ಆ ಕಂಪ್ನಿನ ಇನ್ನು ಮುಂದೆ ನಾವು ನಡೆಸೋಕ್ಕಾಗಲ್ಲ, ಬೇರೆಯವ್ರು ನಡೆಸ್ತಾರೆ. ತಿಂಗಳಿಗೆ ಇಷ್ಟು ಅಂತ ನಮಗೆ ಪೇಮೆಂಟ್ ಮಾಡ್ತಾರೆ. ಅದು ತೀರಾ ಕಮ್ಮಿಗೆ ಅಗ್ರಿಮೆಂಟ್ ಆಗಿರೋದು. ಕಾಸು ನಮಗೆ ಸಿಗದೆ ಇದ್ರೂ ಪರವಾಗಿಲ್ಲ, ಕಂಪನಿ ಹೆಸರು ಹಾಳಾಗಬಾರ್ದು. ಲೀಸಿಗೆ ತಗೊಂಡಿರೋರು ಕಂಪ್ನಿನ ಹೇಗೆ ನಡೆಸ್ತಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಸರ್ವಿಸ್ ಸರಿಯಾಗಿ ಕೊಡಲಿಲ್ಲ ಅಂದರೆ ನಮಗೆ ಕೆಟ್ಟ ಹೆಸರು ಬರುತ್ತೆ. ಆ ವಿಷಯದಲ್ಲೂ ಮೇಡಮ್ ನನ್ನ ಮಾತು ಕೇಳಲಿಲ್ಲ. ಕೊನೆಯಲ್ಲಿ ನಮ್ಮ ಆಫೀಸಲ್ಲಿ ಮ್ಯಾನೇಜರ್ ಒಬ್ಬ ಇದ್ದ. ಕಂಪ್ನಿ ದುಡ್ಡನ್ನು ಕದ್ದು ತಿಂದಿದ್ದ ಅವನು. ಅವನನ್ನು ಮೇಡಮ್ ಕೆಲಸದಿಂದ ತೆಗೆದು ಹಾಕಿದ್ರು. ಈಗ ಅವನನ್ನೇ ವಾಪಸ್ ಕರೆಸಿದ್ದಾರೆ. ನಾನು ಅವನ ಹತ್ರ ಜಗಳ ಮಾಡುವಾಗ ಮೇಡಮ್ ಅವನನ್ನೇ ಸಪೋರ್ಟ್ ಮಾಡಿ ನನಗೆ ಬೈದರು. ನನ್ನಿಂದ ಅಲ್ಲಿ ನಡೀತಾ ಇರೋ ಅನ್ಯಾಯನ ನೋಡೋಕ್ಕಾಗ್ತಾ ಇಲ್ಲ. ನನ್ನ ಅವಶ್ಯಕತೆ ಅಲ್ಲಿ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಆಚೆ ಬಂದೆ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವೆಲ್ಲ? ಏನಿಲ್ಲ ಅಮ್ಮವ್ರೆ, ನಾವೆಲ್ಲ ಆಚೆ ಬಂದ್ವಿ. ಶಿವಕುಮಾರ್ ಸರ್ ಸಿಕ್ಕಿದ್ರು, ಸುಮ್ಮನೆ ಮಾತಾಡ್ತಿದ್ದೀವಿ. ಯಾಕೆ ಸುಳ್ಳು ಹೇಳ್ತಿದ್ದೀರ ಕಮಲಮ್ಮಜ್ಜಿ? ಶಿವಕುಮಾರ್ ಅಂಕಲ ಕೆಲಸದಿಂದ ಬಿಡಿಸಿದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನಾವೇ ಫೋನ್ ಮಾಡಿ ಕರೆಸಿ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನೀವೆಲ್ಲ ಯಾಕೆ ಮಾತಾಡ್ಬೇಕು?